ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ 9 ಅಲಂಕಾರವತಿ ಲಂಬಕ. ಹಿಂದಿನ ಕಥೆ. ಬೇಟೆಗಾಗಿ ಗೋಮುಖನೊಡನೆ ಕಾಡಿಗೆ ಹೋದ ನರವಾಹನದತ್ತನಿಗೆ ವೀಣಾರವ ಕೇಳಿತು. ಹುಡುಕಿ ಹೋದಾಗ ಶಿವದೇವಾಲಯದಲ್ಲಿ ವೀಣೆ ನುಡಿಸುತ್ತಿದ್ದ ಸುಂದರಿ ಕಂಡಳು. ಅವಳು ವಿದ್ಯಾಧರ ರಾಜ ಅಲಂಕಾರಶೀಲ ಕಾಂಚನ ಪ್ರಭೆಯರ ಮಗಳು ಅಲಂಕಾರವತಿ. ಅವಳನ್ನು ಅವಳ ತಾಯಿ ತಂದೆಯರು ನರವಾಹನದತ್ತನಿಗೆ ಮರುದಿನ ಮದುವೆ ಮಾಡಿಕೊಡುವುದಾಗಿ ತಿಳಿಸಿದರು. ಇಬ್ಬರೂ ವಿರಹದಿಂದ ವ್ಯಥೆಪಡಲು ಕಾಂಚನಮಾಲೆ, ರಾಮಾಯಣದ ಕಥೆಯನ್ನು, ಗೋಮುಖನು ಪೃಥ್ವೀರೂಪನ ಕಥೆಯನ್ನು ಹೇಳಿದರು. ಕಾಪಾಡಿ ಎಂದು ಬಂದ ಅಶೋಕಮಾಲೆ, ಅಟ್ಟಿಸಿಕೊಂಡು ಬಂದ ಅವಳ ಗಂಡ ಹಠಶರ್ಮ ಶಾಪ ವಿಮುಕ್ತರಾಗಿ ತಮ್ಮ ಕತೆ ಹೇಳಿ ಅಂತರಿಕ್ಷಕ್ಕೆ ಹಾರಿದರು. ಗೋಮುಖ ಈ ಪ್ರಸಂಗಕ್ಕೆ ತಕ್ಕಂತೆ ಇದ್ದ ಅನಂಗರತಿಯ ಕತೆ ಹೇಳಿದನು. ಅನಂಗರತಿಯ ಕಥೆ. ಶೂರಪುರ ನಗರದಲ್ಲಿ ಮಹಾವರಾಹನೆಂಬ ರಾಜನಿದ್ದನು. ಅವನಿಗೆ ಪದ್ಮರತಿ ಎಂಬ ಹೆಂಡತಿಯಲ್ಲಿ ಅನಂಗರತಿ ಎಂಬ ಒಬ್ಬಳೇ ಮಗಳು ಹುಟ್ಟಿದಳು. ಯೌವನ ಬಂದಾಗ ಅವಳು ಎಂಥೆಂಥ ರಾಜರು ಬಂದು ಕೇಳಿದರೂ ರೂಪಾಭಿಮಾನದಿಂದ ಅವರನ್ನು ಮದುವೆ ಮಾಡಿಕೊಳ್ಳಲಿಲ್ಲ. ಯಾವನು ಶೂರನಾಗಿಯೋ ಅಥವಾ ಸುಂದರನಾಗಿಯೋ ಅಥವಾ ವಿಜ್ಞಾನಿಯಾಗಿಯೋ ಇರುತ್ತಾನೋ ಅಂಥವನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದಳು. ಇದನ್ನು ತಿಳಿದು ದಕ್ಷಿಣಾಪಥದಿಂದ 4 ಬಂದರು. ರಾಜನು ಅವರು ಯಾರು, ಅವರ ವಿಚಾರವೇನು ಎಂದು ಕೇಳಲು ಒಬ್ಬನು, ನಾನು ಪಂಚಪಟ್ಟಿಕನೆಂಬ ಶೂದ್ರ, ದಿನಕ್ಕೆ 5 ಜೊತೆ ಬಟ್ಟೆ ನೇಯುತ್ತೇನೆ. ಒಂದನ್ನು ಬ್ರಾಹ್ಮಣನಿಗೂ ಇನ್ನೊಂದನ್ನು ಪರಮೇಶ್ವರನಿಗೂ ಕೊಟ್ಟು 3ನೆಯದನ್ನು ನಾನು ಉಟ್ಟುಕೊಳ್ಳುತ್ತೇನೆ. 4ನೆಯದನ್ನು ನನ್ನ ಹೆಂಡತಿಗೆ ಕೊಟ್ಟು 5ನೆಯದರಿಂದ ಜೀವನ ನಡೆಸುತ್ತೇನೆ ಎಂದನು. 2ನೆಯವನು, ನಾನು ಎಲ್ಲ ಮೃಗಪಕ್ಷಿಗಳ ಭಾಷೆಯನ್ನೂ ಬಲ್ಲ ವೈಶ್ಯ ಎಂದನು. 3ನೆಯವನು, ನಾನು ಖಡ್ಗಧರನೆಂಬ ಕ್ಷತ್ರಿಯ, ಕತ್ತಿಯಿಂದಲೇ ಎಲ್ಲರನ್ನೂ ಗೆಲ್ಲುತ್ತೇನೆ ಎಂದನು. 4ನೆಯವನು, ನಾನು ಜೀವದತ್ತನೆಂಬ ಬ್ರಾಹ್ಮಣ, ಗೌರಿ ಪ್ರಸಾದದಿಂದಲೂ ವಿದ್ಯಾಬಲದಿಂದಲೂ ಸತ್ತ ಹೆಂಗಸನ್ನು ಬದುಕಿಸುತ್ತೇನೆ ಎಂದನು. ಅವರನ್ನು ಪ್ರತೀಹಾರನೊಡನೆ ಕಳುಹಿಸಿಕೊಟ್ಟು ಅವರ ವಿಚಾರವಾಗಿ ಮಗಳ ಅಭಿಪ್ರಾಯವನ್ನು ಕೇಳಿದನು. ಅವಳು, ಇವರಲ್ಲಿ ನನಗೆ ಯಾರೂ ಒಪ್ಪಲಿಲ್ಲ, ಏಕೆಂದರೆ ಒಬ್ಬನು ನೇಯ್ಗೆ ಕೆಲಸದ ಶೂದ್ರ, ಅವನನ್ನು ಕಟ್ಟಿಕೊಂಡೇನು ಮಾಡುವುದು. 2ನೆಯವನು ವೈಶ್ಯ, ಅವನ ಪಕ್ಷಿ ಭಾಷೆ ಮೊದಲಾದ ಜ್ಞಾನದಿಂದ ಏನು ಪ್ರಯೋಜನ. ಅಲ್ಲದೆ ನಾನು ಕ್ಷತ್ರಿಯೆಯಾಗಿ ಅವರನ್ನು ಹೇಗೆ ಮದುವೆ ಮಾಡಿಕೊಳ್ಳುವುದು. 3ನೆಯವನೇನೋ ಸವರ್ಣನಾಯಿತು, ಶೂರನೂ ಹೌದು, ಆದರೆ ಸೇವೆಯಿಂದ ಜೀವಿಸಬೇಕಾದವನು, ದರಿದ್ರ, ಪ್ರಾಣವನ್ನು ಮಾರಿಕೊಂಡವನು, ರಾಜನ ಮಗಳಾಗಿ ಹೇಗೆ ಅಂಥವನ ಹೆಂಡತಿಯಾಗುವುದು. 4ನೆಯವನು ಬ್ರಾಹ್ಮಣ, ಅವನಲ್ಲಿ ರೂಪವಿಲ್ಲ, ಅವನು ವೇದಾಧ್ಯಯನವನ್ನು ಬಿಟ್ಟು ಬೇರೆ ಕರ್ಮವನ್ನು ಹಿಡಿದು ಪತಿತನಾಗಿದ್ದಾನೆ, ಅವನು ದಂಡನೆಗೆ ಯೋಗ್ಯ. ಅಂಥವನಿಗೆ ನನ್ನನ್ನು ಕೊಡುತ್ತೀಯಾ, ನೀನು ವರ್ಣಾಶ್ರಮ ಧರ್ಮಗಳ ರಕ್ಷಕ ಎಂದಳು. ಮರುದಿನ ಆ ವೀರರು ನಗರದಲ್ಲಿ ತಿರುಗಾಡುತ್ತಿರುವಾಗ ಒಂದು ಆನೆಯು ಗಜಶಾಲೆಯಿಂದ ಬಂಧನವನ್ನು ಕಿತ್ತುಕೊಂಡು ಬಂದು ಎಲ್ಲರನ್ನೂ ತುಳಿದು ಹಾಕುತ್ತಿತ್ತು. ಆಗ ಖಡ್ಗಧರನು ತನ್ನ ಕತ್ತಿಯ ಒಂದೇ ಏಟಿನಿಂದ ಅದರ ಸೊಂಡಿಲನ್ನು ಕತ್ತರಿಸಿ ಹಾಕಿದನು. ಕಾಲುಗಳ ಮಧ್ಯದಲ್ಲಿ ನುಸಿದು ಹಿಂದಕ್ಕೆ ಹೋಗಿ ಇನ್ನೊಂದು ಏಟಿನಿಂದ ಪಿರ್ರೆಯನ್ನು ಕೊಚ್ಚಿ ಹಾಕಿದನು. 3ನೆಯ ಏಟಿನಿಂದ 2 ಕಾಲುಗಳನ್ನೂ ಕತ್ತರಿಸಿದನು. ಆಗ ಆನೆಯು ಕಿರಿಚಿಕೊಳ್ಳುತ್ತಾ ಬಿದ್ದು ಸತ್ತು ಹೋಯಿತು. ಎಲ್ಲರೂ ಆ ಶೌರ್ಯವನ್ನು ಹೊಗಳಿದರು. ಮತ್ತೊಂದು ದಿನ ಅವರು 4 ರಾಜನ ಜೊತೆಯಲ್ಲಿ ಬೇಟೆಗೆ ಹೋಗಿದ್ದು ಎಲ್ಲರೂ ಒಂದೊಂದು ಸಿಂಹವನ್ನು ಕೊಂದರು. ಇದನ್ನೆಲ್ಲ ರಾಜನು ಮಗಳಿಗೆ ತಿಳಿಸಿ, ಇವರೆಲ್ಲರೂ ಶೂರರು, ಮೊದಲಿಬ್ಬರೂ ಬೇರೆ ಜಾತಿಯವರು, ಬ್ರಾಹ್ಮಣ ಕರ್ಮಭ್ರಷ್ಟ ಎಂದೆ. ಆದ್ದರಿಂದ ಕ್ಷತ್ರಿಯನನ್ನೇಕೆ ಮದುವೆ ಮಾಡಿಕೊಳ್ಳಬಾರದು. ಅವನು ಸೇವೆಯಿಂದ ಜೀವಿಸದಂತೆ ಅವನನ್ನು ಈಗಲೇ ಸ್ವತಂತ್ರನಾದ ರಾಜನನ್ನಾಗಿ ಮಾಡುತ್ತೇನೆ ಎಂದನು. ಅವಳು, ಹಾಗಾದರೆ ಜೋಯಿಸರನ್ನು ಕರೆಸಿ ಕೇಳು, ಏನು ಹೇಳುತ್ತಾರೆ ನೋಡೋಣ ಎಂದಳು. ಜೋಯಿಸರು ಅವರ ನಕ್ಷತ್ರವನ್ನು ಕೇಳಿ ತುಂಬ ಹೊತ್ತು ಲೆಕ್ಕ ಹಾಕಿ, ಮಹಾರಾಜ, ನೀನು ಕೋಪಿಸಿಕೊಳ್ಳದಿದ್ದರೆ ಸ್ಪಷ್ಟವಾಗಿ ಹೇಳುತ್ತೇನೆ, ನಿನ್ನ ಮಗಳಿಗೆ
ಇವರು ನಾಲ್ವರಲ್ಲಿ ಯಾರೂ ಅನುಕೂಲವಾಗುವುದಿಲ್ಲ. ಇವಳು ಶಾಪದಿಂದ ಮನುಷ್ಯಳಾಗಿ ಹುಟ್ಟಿರುವ ವಿದ್ಯಾಧರಿ. ಇವಳಿಗೆ ಇನ್ನು 3 ತಿಂಗಳಿಗೆ ಆ ಶಾಪದಿಂದ ಬಿಡುಗಡೆಯಾಗುತ್ತದೆ. ಆಗ ಇವಳು ತನ್ನ ಲೋಕಕ್ಕೆ ಹೋಗದಿದ್ದರೆ ಆಮೇಲೆ ಮದುವೆಯಾಗಬಹುದು ಎಂದರು. 3 ತಿಂಗಳಾದ ಕೂಡಲೇ ಅವಳನ್ನು ಕೇಳಲು ಅವಳು ಜಾತಿಸ್ಮರಳಾಗಿ ಸೆರಗಿನಿಂದ ಮುಖ ಮುಚ್ಚಿಕೊಂಡಳು. ಇದೇಕೆ ಮುಖ ಮುಚ್ಚಿಕೊಳ್ಳುತ್ತಾಳೆಂದು ನೋಡಿದರೆ ಅವಳ ಜೀವ ಹೋಗಿತ್ತು. ಆಗ ರಾಜನು ಜೀವದತ್ತನನ್ನು ಕರೆದು, ಈಗ ಮಿಕ್ಕ ವೀರರು ಏನೂ ಮಾಡಲಾರರು. ನೀನು ಸತ್ತವಳನ್ನು ಬದುಕಿಸಬಲ್ಲೆ ಎಂದೇ ಅಲ್ಲ, ಈಗ ಇವಳನ್ನು ಬದುಕಿಸು. ಜೀವ ಬಂದರೆ ಅವಳನ್ನು ನಿನಗೇ ಕೊಡುತ್ತೇನೆ ಎಂದನು. ಅವನು ರಾಜಪುತ್ರಿಯ ಮೇಲೆ ನೀರು ಚಿಮುಕಿಸಿ, ಅಟ್ಟಾಟ್ಟಹಾಸ ಹಸಿತೆ ಕರಂಕಮಾಲಾ ಕುಲೆ ದುರಾಲೋಕೆ ಚಾಮುಂಡೇ ವಿಕರಾಲೆ ಸಾಹಾಯ್ಯಂ ಮೇ ಕುರು ತ್ವರಿತಂ ಎಂದು ಆರ್ಯೆಯನ್ನು ಹಾಡಿದನು. ಆದರೆ ಜೀವ ಬರಲಿಲ್ಲ. ಆಗ ಅವನು, ವಿಂಧ್ಯವಾಸಿನಿಯು ಕೊಟ್ಟ ವಿದ್ಯೆಯು ನಿಷ್ಫಲವಾಗಿ ನಾಚಿಕೆಗೀಡಾದೆ, ನಾನು ಬದುಕಿದ್ದೇನು ಪ್ರಯೋಜನ ಎಂದು ದೊಡ್ಡ ಕತ್ತಿಯಿಂದ ತನ್ನ ತಲೆಯನ್ನು ಕಡಿದುಕೊಳ್ಳುವುದಕ್ಕೆ ಹೋದನು. ಆಗ ಆಕಾಶದಿಂದ, ಅಯ್ಯ ಜೀವದತ್ತ, ಸಾಹಸ ಮಾಡಬೇಡ. ಈ ಅನಂಗಪ್ರಭೆಯು ವಿದ್ಯಾಧರಿ ತಂದೆಯ ಶಾಪದಿಂದ ಮನುಷ್ಯಳಾಗಿದ್ದು ಈಗ ತನ್ನ ಲೋಕಕ್ಕೆ ಹೋದಳು. ವಿಂಧ್ಯವಾಸಿನಿಯನ್ನು ಆರಾಧಿಸು. ಅವಳ ಅನುಗ್ರಹದಿಂದ ಆ ವಿದ್ಯಾಧರಿಯನ್ನೇ ಹೆಂಡತಿಯಾಗಿ ಪಡೆಯುತ್ತೀಯೇ ಎಂದು ಅಶರೀರವಾಣಿಯಾಯಿತು. ಅದರಂತೆ ಅವನು ವಿಂಧ್ಯವಾಸಿನಿಯನ್ನು ಅರ್ಚಿಸಲು ಅವಳು ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಹಿಮಾಲಯದಲ್ಲಿ ವೀರಪುರವೆಂಬ ನಗರವಿದೆ. ಅಲ್ಲಿ ಸಮರನೆಂಬ ವಿದ್ಯಾಧರ ರಾಜನಿದ್ದಾನೆ. ಅವನಿಗೆ ಅನಂಗಪ್ರಭೆಯೆಂಬ ಮಗಳಾದಳು. ಅವಳು ರೂಪ ಯೌವನ ಮದಗಳಿಂದ ಯಾರನ್ನೂ ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪದಿರಲು ತಾಯಿ ತಂದೆಗಳು ತುಂಬ ಕೋಪಿಸಿಕೊಂಡು, ನೀನು ಮನುಷ್ಯಳಾಗಿ ಹೋಗು, ಅಲ್ಲಿಯೂ ನಿನಗೆ ಗಂಡನ ಸುಖ ದೊರಕದಿರಲಿ. 16 ವರ್ಷದ ತನಕ ಹಾಗೆ ಇದ್ದು ಆಮೇಲೆ ಇಲ್ಲಿಗೆ ಬಾ. ಅಲ್ಲಿ ಮುನಿಕನ್ಯೆಗೆ ಆಸೆಪಟ್ಟು ಶಾಪ ಹೊಂದಿ ಮನುಷ್ಯನಾದ ಒಬ್ಬ ಕುರೂಪಿಯು ನಿನ್ನನ್ನು ಮದುವೆಯಾಗುತ್ತಾನೆ. ನಿನಗೆ ಇಷ್ಟವಿಲ್ಲದಿದ್ದರೂ ನಿನ್ನನ್ನು ಕರೆದುಕೊಂಡು ಹೋಗುತ್ತಾನೆ. ನೀನು ಅನ್ಯರ ಹಿಂದೆ ಹೋಗುತ್ತೀಯೇ. ಅವನು ಹಿಂದಿನ ಜನ್ಮದಲ್ಲಿ 8 ಜನ ಪರಸ್ತ್ರೀಯರನ್ನು ಹೊತ್ತುಕೊಂಡು ಹೋಗಿದ್ದ. ಆದ್ದರಿಂದ ಈ ಜನ್ಮದಲ್ಲಿ 8 ಜನ್ಮದ ದುಃಖವನ್ನು ಅನುಭವಿಸುತ್ತಾನೆ. ನೀನೂ ಆ ಒಂದು ಜನ್ಮದಲ್ಲಿ 8 ಜನ್ಮದ ದುಃಖವನ್ನು ಅನುಭವಿಸು. ನಿನ್ನ ವಿದ್ಯೆಗಳೆಲ್ಲವೂ ಹೋಗಲಿ. ನಿನಗೆ ಹಲವು ಜನ ಗಂಡಂತಿರಾಗಲಿ. ನಿನಗೆ ಸರಿಸಮಾನನಾಗಿ ನಿನ್ನನ್ನು ಕೇಳಿದ ಮದನಪ್ರಭನೂ ಮನುಷ್ಯನಾಗಿರುತ್ತಾನೆ. ಅವನನ್ನು ಮದುವೆ ಮಾಡಿಕೊಂಡ ಮೇಲೆ ಅವನು ವಿದ್ಯಾಧರನಾಗುತ್ತಾನೆ. ನಿನಗೂ ಶಾಪ ವಿಮೋಚನೆಯಾಗಿ ಇಲ್ಲಿಗೆ ಬಂದು ಅವನೊಡನೆ ಇರುತ್ತೀಯೇ ಎಂದು ಶಾಪ ಕೊಟ್ಟನು. ಆ ಅನಂಗಪ್ರಭೆಯೇ ಅನಂಗರತಿಯಾಗಿ ಇಲ್ಲಿ ಹುಟ್ಟಿದ್ದು ಈಗ ತಂದೆಯ ಹತ್ತಿರಕ್ಕೆ ಹೋದಳು. ನೀನು ವೀರಪುರಕ್ಕೆ ಹೋಗಿ ಅವಳ ತಂದೆಯನ್ನು ಗೆದ್ದು ಅವಳನ್ನು ಪಡೆ. ಈ ಕತ್ತಿಯನ್ನು ತೆಗೆದುಕೋ. ಇದರಿಂದ ನೀನು ಆಕಾಶಗಾಮಿಯಾಗಬಹುದು. ವಿಜಯ ದೊರೆಯುತ್ತದೆ ಎಂದಳು. ಎಚ್ಚರವಾದಾಗ ಕೈಯಲ್ಲಿ ಕತ್ತಿ ಇತ್ತು. ಅದರಂತೆ ಅವಳನ್ನು ಪಡೆದು ಅವನು ಮನುಷ್ಯಲೋಕಕ್ಕೆ ಕರೆತರುತ್ತಿರಲು ದಾರಿಯಲ್ಲಿ ಅವಳು ಒಂದು ಸುಂದರವಾದ ಪರ್ವತವನ್ನು ಕಂಡು, ಇಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ, ನನಗೆ ಆಯಾಸವಾಗಿದೆ ಎಂದಳು. ಅಲ್ಲಿ ಇಳಿದು ವಿದ್ಯಾಬಲದಿಂದ ತಿಂಡಿ ತೀರ್ಥಗಳನ್ನು ಮಾಡಿಕೊಂಡು ತಿಂದು ಅವನು ವಿಧಿಪ್ರೇರಿತನಾಗಿ, ಇಂಪಾಗಿರುವಂತೆ ಸ್ವಲ್ಪ ಗಾನ ಮಾಡುತ್ತೀಯಾ ಎಂದು ಕೇಳಿದನು. ಅವಳು ಶಿವನ ಮೇಲಣ ಒಂದು ಕೀರ್ತನೆಯನ್ನು ಹೇಳುತ್ತಿರಲು ಅವನು ಅದನ್ನು ಕೇಳುತ್ತಾ ನಿದ್ರೆ ಹೋದನು. ಅಷ್ಟು ಹೊತ್ತಿಗೆ ಸರಿಯಾಗಿ ಬೇಟೆಯಾಡಿ ಆಯಾಸಪಟ್ಟು ನೀರನ್ನು ಹುಡುಕಿಕೊಂಡು ಬರುತ್ತಾ ಈ ಕೀರ್ತನೆಯನ್ನು ಕೇಳಿದ ಹರಿವರನೆಂಬ ರಾಜನು ಅವಳಿದ್ದೆಡೆಗೆ ಬಂದನು. ಒಬ್ಬರಲ್ಲೊಬ್ಬರು ಮೋಹಿತರಾದರು. ಅವಳು, ಈ ನನ್ನ ಗಂಡನು ಏಳುವುದರೊಳಗಾಗಿ ನಿಮ್ಮೂರಿಗೆ ಹೋಗಿಬಿಡೋಣ ಎಂದಳು. ಅವನನ್ನೂ ಕರೆದುಕೊಂಡು ಅಂತರಿಕ್ಷದಲ್ಲಿ ಹಾರಿ ಹೋಗಬಹುದೆಂದು ಅವಳು ಭಾವಿಸಿದ್ದಳು. ಆದರೆ ಗಂಡನಿಗೆ 2 ಬಗೆದದ್ದರಿಂದ ಅವಳ ವಿದ್ಯೆಗಳೆಲ್ಲವೂ ನಾಶವಾದವು. ಅವಳಿಗೆ ಹಾರುವುದಕ್ಕೆ ಆಗದೆ ಹೋಯಿತು. ಆದ್ದರಿಂದ ಅವನು ಅವಳನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ತನ್ನ ಊರಿಗೆ ಕರೆದುಕೊಂಡು ಹೋದನು. ಅತ್ತ ಜೀವದತ್ತನು ಎದ್ದು ನೋಡುವ ಹೊತ್ತಿಗೆ ತನ್ನ ಹೆಂಡತಿ ಮಾಯವಾಗಿದ್ದಳು. ಕತ್ತಿ ಹೋಗಿತ್ತು. ಆದ್ದರಿಂದ ಅವನು ಅಲ್ಲಿಂದ ಒಬ್ಬನೇ ಹೊರಟು ಒಂದು ಗ್ರಾಮವನ್ನು ಸೇರಿ ಅಲ್ಲಿ ಅನುಕೂಲಸ್ಥನಾದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋದನು. ಪ್ರಿಯದತ್ತೆ ಎಂಬ ಆ ಮನೆಯಾಕೆಯು ತನ್ನ ದಾಸಿಯರನ್ನು ಕರೆದು,
ಬೇಗ ಆ ಬ್ರಾಹ್ಮಣನ ಕಾಲು ತೊಳೆಯಿರಿ, ಪಾಪ ಅವನಿಗೆ 13 ದಿನಗಳಿಂದ ಊಟವಿಲ್ಲ ಎಂದಳು. ಅವನು ಆ ಮಾತನ್ನು ಕೇಳಿ ಆಶ್ಚರ್ಯಗೊಂಡು ಊಟವಾದ ಮೇಲೆ, ತಾಯಿ, ನನ್ನ ವೃತ್ತಾಂತ ನಿನಗೆ ಹೇಗೆ ಗೊತ್ತಾಯಿತು? ನನ್ನ ಹೆಂಡತಿಯೂ ಕತ್ತಿಯೂ ಎಲ್ಲಿ, ಹೇಳಬಲ್ಲೆಯಾ ಎಂದು ಕೇಳಿದನು. ಆಕೆ, ನಾನು ಪತಿಯನ್ನು ಹೊರತು ಮತ್ತೊಬ್ಬನನ್ನು ಕನಸು ಮನಸ್ಸಿನಲ್ಲಿಯೂ ನೆನೆಯುವುದಿಲ್ಲ, ಮನೆಗೆ ಬಂದ ಅತಿಥಿಯನ್ನು ಸತ್ಕರಿಸದೆ ಕಳುಹಿಸುವುದಿಲ್ಲ. ಇದರ ಪ್ರಭಾವದಿಂದ ಭೂತ ಭವಿಷ್ಯತ್ತುಗಳೆರಡೂ ನನಗೆ ಗೊತ್ತಾಗುತ್ತವೆ. ನೀನು ಗೀತವನ್ನು ಕೇಳಿ ನಿದ್ರೆ ಹೋದಾಗ ಹರಿವರ ರಾಜನು ನಿನ್ನ ಹೆಂಡತಿಯನ್ನು ಎತ್ತಿಕೊಂಡು ಹೋದನು. ಅವಳು ನಿನಗೆ ದಕ್ಕುವುದಿಲ್ಲ, ಅವನನ್ನೂ ಬಿಟ್ಟು ಇನ್ನೊಬ್ಬನ ಹಿಂದೆ ಹೋಗುತ್ತಾಳೆ. ಅವಳನ್ನು ಪಡೆಯುವುದಕ್ಕೆಂದು ದೇವಿಯು ನಿನಗೆ ಕತ್ತಿಯನ್ನು ಕೊಟ್ಟಿದ್ದಳು. ಈಗ ಅದು ದೇವಿಯ ಹತ್ತಿರಕ್ಕೇ ಹಿಂದಿರುಗಿ ಹೋಯಿತು ಎಂದಳು. ಆದ್ದರಿಂದ ಅವನು ಅನಂಗಪ್ರಭೆಯ ಚಿಂತೆಯನ್ನು ಬಿಟ್ಟು ತೀರ್ಥಯಾತ್ರೆ ಮಾಡುತ್ತಾ ಮತ್ತೆ ವಿಂಧ್ಯವಾಸಿನಿಯಲ್ಲಿಗೆ ಹೋಗಿ ತೀವ್ರವಾಗಿ ತಪಸ್ಸು ಮಾಡಿದನು. ಅವಳು ಪ್ರಸನ್ನಳಾಗಿ, ಅಯ್ಯ, ನೀವು 4 ಜನವೂ ಪಂಚಮೂಲ ಚತುರ್ವಕ್ತರ ಮಹೋದರ ವಿಕಟವದನ ಎಂಬ ನನ್ನ 4 ಗಣಗಳು. ನೀವು ಒಂದು ಸಾರಿ ಗಂಗಾ ತೀರದ ಮರಳಿನ ಮೇಲೆ ವಿಹರಿಸುತ್ತಿದ್ದಾಗ ಸ್ನಾನಕ್ಕೆ ಬಂದಿದ್ದ ಚಾಪಲೇಖೆ ಎಂಬ ಮುನಿಪುತ್ರಿಯನ್ನು ಮೋಹಿಸಿದಿರಿ. ಅವಳು, ನಾನು ಕನ್ಯೆ, ಹೋಗಿ ಆಚೆ ಎಂದು ಅಟ್ಟಲು ಮಿಕ್ಕ 3 ಸುಮ್ಮನಾದರು. ನೀನು ಅವಳನ್ನು ಹಿಡಿದುಕೊಂಡೆ. ಅವಳು ಅಪ್ಪಾ ಅಪ್ಪಾ ಎಂದು ಕೂಗಿಕೊಂಡಳು. ಹತ್ತಿರದಲ್ಲಿದ್ದ ಅವಳ ತಂದೆ ಕಪಿಲ ಜಟನು ಬಂದು ಕೋಪಿಸಿಕೊಂಡು, ಛೀ ಪಾಪಿಗಳೇ, ನೀವು ಈ ಕ್ಷಣ ಮನುಷ್ಯರಾಗಿ ಅನಂಗಪ್ರಭೆಯನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಹೋಗಿ ಅವಳು ವಿದ್ಯಾಧರ ಲೋಕಕ್ಕೆ ತೆರಳಲು ನಿಮ್ಮ 3 ಶಾಪ ವಿಮೋಚನೆಯಾಗಲಿ. ನೀನು ವಿದ್ಯಾಧರಿಯಾದ ಅವಳನ್ನು ಪಡೆದು ಪಡಬಾರದ ಕಷ್ಟಪಟ್ಟು ದೇವಿಯನ್ನು ಅರ್ಚಿಸಿ ಈ ಶಾಪದಿಂದ ಬಿಡುಗಡೆ ಹೊಂದು ಎಂದು ಶಾಪ ಕೊಟ್ಟನು. ಅದರಂತೆ ನೀವು 4 ಪಂಚಪಟ್ಟಿಕಾ ಮುಂತಾದ 4 ಪ್ರವೀರರಾಗಿ ಹುಟ್ಟಿದಿರಿ. ಅವರು 3 ಶಾಪ ವಿಮೋಚನೆಯಾಯಿತು. ನಿನಗೆ ಈಗ ವಿಮೋಚನೆಯ ಕಾಲ ಬಂದಿದೆ. ಈ ಅಗ್ನಿಧಾರಣೆಯನ್ನು ತೆಗೆದುಕೊಂಡು ನಿನ್ನ ಈ ಮನುಷ್ಯ ದೇಹವನ್ನೂ 8 ಜನ್ಮಗಳ ಪಾಪವನ್ನು ಸುಟ್ಟು ಹಾಕಿಕೋ ಎಂದಳು. ಅವನು ಅದರಂತೆ ಪಾಪಮುಕ್ತನಾಗಿ ಗಣನಾದನು. ಅತ್ತ ಅನಂಗಪ್ರಭೆಯು ಹರಿವರನಿಗೆ ಅಚ್ಚುಮೆಚ್ಚಾದಳು. ಅವನು ಅವಳನ್ನು ಒಂದು ಘಳಿಗೆ ಬಿಟ್ಟಿರುತ್ತಿರಲಿಲ್ಲ. ಹೀಗಿರಲು ಒಂದು ದಿನ ಅಲ್ಲಿಗೆ ಮಧ್ಯದೇಶದಿಂದ ಲಬ್ಧವರನೆಂಬ ನಾಟ್ಯಾಚಾರ್ಯನು ಬಂದು ವಾದ್ಯ ನಾಟ್ಯಗಳಲ್ಲಿ ಅಪೂರ್ವ ಕೌಶಲವನ್ನು ತೋರಿಸಿದನು. ಆದ್ದರಿಂದ ಅವನನ್ನು ರಾಜನು ಅಂತಃಪುರದ ಸ್ತ್ರೀಯರಿಗೆ ನಾಟ್ಯಾಚಾರ್ಯನಾಗಿ ನಿಯಮಿಸಿದನು. ಅನಂಗಪ್ರಭೆಯು ನಾಟ್ಯದಲ್ಲಿ ಎಲ್ಲರನ್ನೂ ಮೀರಿಸಿದಳು. ಸಹವಾಸದಿಂದಲೂ ನರ್ತನ ವಿದ್ಯಾರಸದಿಂದಲೂ ಅವಳಿಗೆ ನಾಟ್ಯಾಚಾರ್ಯನಲ್ಲಿ ಚಾಪಲ್ಯ ಉಂಟಾಯಿತು. ಆದ್ದರಿಂದ ನಾಟ್ಯ ಮಂದಿರದಲ್ಲಿ ತಾವಿಬ್ಬರೇ ಇದ್ದಾಗ ಅವನ ವಶಳಾಗಿ ತನ್ನ ಒಡವೆ ವಸ್ತುಗಳನ್ನು ತೆಗೆದುಕೊಂಡು ಗಂಡು ವೇಷದಿಂದ ಅವನೊಡನೆ ಓಡಿಹೋದಳು. ಅವರು ವಿಯೋಗಪುರವೆಂಬ ಊರು ಸೇರಿ ಸುಖವಾಗಿದ್ದರು. ಇತ್ತ ಹರಿವರನು ಅವಳು ಹೋದಳೆಂದು ದೇಹತ್ಯಾಗ ಮಾಡಬೇಕು ಎಂದಿರಲು ಅವನ ಮಂತ್ರಿಯಾದ ಸುಮಂತ್ರನು, ದೇವ, ಅವಳು ಖಡ್ಗ ವಿದ್ಯಾಧರನನ್ನು ಬಿಟ್ಟು ನಿನ್ನನ್ನು ಹಿಡಿದಳು. ಅಂಥವಳು ನಿನ್ನಲ್ಲಿ ತಾನೇ ಸ್ಥಿರವಾಗಿದ್ದಾಳೇ, ಅವಳು ನಾಟ್ಯಾಚಾರ್ಯನ ಜೊತೆಯಲ್ಲಿ ಓಡಿ ಹೋಗಿರಬೇಕು. ಅವರಿಬ್ಬರೂ ಇವತ್ತು ಬೆಳಗ್ಗೆ ಸಂಗೀತ ಶಾಲೆಯಲ್ಲಿ ಇದ್ದರಂತೆ. ವಿಲಾಸಿನಿಯು ಎಂದಿದ್ದರೂ ಸಂಧ್ಯೆಯಂತೆ ಕ್ಷಣರಾಗಿಣಿ ಎಂದು ಅವನಿಗೆ ತಿಳಿಯ ಹೇಳಿದನು. ಆದ್ದರಿಂದ ಅವನ ಮನಸ್ಸು ತಿರುಗಿ ಮೊದಲಿದ್ದ ಹೆಂಡಿರೊಡನೆಯೇ ಸುಖವಾಗಿದ್ದನು. ಅತ್ತ ನಾಟ್ಯಾಚಾರ್ಯನಿಗೆ ಸುದರ್ಶನನೆಂಬ ಜೂಜುಕೋರನು ಗಂಟು ಬಿದ್ದು ಅವನ ಕೈ ಬರಿದು ಮಾಡಿದನು. ಅನಂಗಪ್ರಭೆಯು ಅವನ ಪಾಲಾದಳು. ಒಂದು ದಿನ ಅವನ ಹಣವನ್ನೆಲ್ಲ ಕಳ್ಳರು ಕದ್ದು ಬಿಡಲು ಅವನು ತನ್ನ ಸ್ನೇಹಿತನಾದ ಹಿರಣ್ಯಗುಪ್ತನೆಂಬ ವರ್ತಕನಿಂದ ಸ್ವಲ್ಪ ಹಣ ತರೋಣವೆಂದು ಹೋದನು. ಅನಂಗಪ್ರಭೆಯನ್ನು ನೋಡಿ ಅವಳ ಮೇಲೆ ಮನಸ್ಸಾಗಿ ಅವನು, ನಾಳೆ ಬೆಳಗ್ಗೆ ಕೊಡುತ್ತೇನೆ, ಇಂದು ಇಲ್ಲಿಯೇ ಊಟ ಮಾಡಿ ಮಲಗಿದ್ದು ಹೋಗಿ ಎಂದನು. ಸುದರ್ಶನನು ಸ್ಥಿತಿಗತಿಗಳನ್ನು ನೋಡಿ ತನಗೆ ಹಸಿವಿಲ್ಲ ಎಂದನು. ವರ್ತಕನು, ನಿನಗೆ ಹಸಿವಿಲ್ಲದಿದ್ದರೆ ಬೇಡ, ಈಕೆ ಮಾಡಲಿ, ಈಕೆ ನಮ್ಮ ಮನೆಗೆ ಬಂದದ್ದು ಇದೇ ಮೊದಲು ಎಂದನು. ಅವಳಿಗೂ ಇಷ್ಟು ಹೊತ್ತಿಗೆ ಅವನ ಮೇಲೆ ಮನಸ್ಸಾಗಿತ್ತು. ಆದ್ದರಿಂದ ಅವಳು
ಒಳಗೆ ಹೋಗಿ ಅವನೊಡನೆ ಪಾನ, ಆಹಾರ, ವಿಹಾರ ಮೊದಲಾದವುಗಳಲ್ಲಿ ನಿರತಳಾದಳು. ಇತ್ತ ಸುದರ್ಶನನು ಹೊರಗೆ ಕಾದು ಕಾದು ಸಾಕಾಗಿ ಅವಳಿಗೆ ಇನ್ನೂ ಊಟವಾಗಿಲ್ಲವೇ ಎಂದು ಕೇಳಿದನು. ಭೃತ್ಯರು ಅವಳು ಊಟ ಮಾಡಿಕೊಂಡು ಆಗಲೇ ಹೊರಟು ಹೋದಳು, ಅವಳಿಗೋಸ್ಕರ ಇಲ್ಲಿ ಏಕೆ ಕಾದಿದ್ದೀಯೇ, ಹೋಗು ಎಂದರು. ಅವನು ಅವಳು ಹೊರಗೆ ಬಂದಿಲ್ಲ, ಒಳಗೇ ಇದ್ದಾಳೆ, ನಾನು ಹೋಗುವುದಿಲ್ಲ ಎಂದನು. ಆಗ ಅವರು ಅವನನ್ನು ಒದ್ದು ಓಡಿಸಿದರು. ಅವನು, ಏನು, ನನ್ನ ಸ್ನೇಹಿತನೇ ನನಗೆ ಮೋಸ ಮಾಡಿದನೆ, ಆಗಲಿ, ನಾನು ಮತ್ತೊಬ್ಬನಿಗೆ ಏನು ಮಾಡಿದನೋ ಅದನ್ನು ಇವನು ನನಗೆ ಮಾಡಿದ, ಇದಕ್ಕೇಕೆ ಕೋಪಿಸಿಕೊಳ್ಳಲಿ? ಕೋಪಿಸಿಕೊಳ್ಳಬೇಕಾದರೆ ನನ್ನ ಚರ್ಯೆಗೆ ನಾನೇ ಕೋಪಿಸಿಕೊಳ್ಳಬೇಕು ಎಂದುಕೊಂಡು ವೈರಾಗ್ಯ ತಾಳಿ ಬದರಿಕಾಶ್ರಮಕ್ಕೆ ಹೊರಟು ಹೋದನು. ಅನಂಗಪ್ರಭೆಯು ಹೂವಿಂದ ಹೂವಿಗೆ ದುಂಬಿಯು ಹಾರುವಂತೆ ಒಬ್ಬನನ್ನು ಬಿಟ್ಟು ಮತ್ತೊಬ್ಬನನ್ನು ಸೇರುತ್ತಾ ರೂಪವಂತನಾದ ಆ ವರ್ತಕನ ಒಡತಿಯಾದಳು. ಅವನು ಅವಳನ್ನು ಕರೆದುಕೊಂಡು ದ್ವೀಪಾಂತರದ ವ್ಯಾಪಾರಕ್ಕೆಂದು ಹೊರಟನು. ದಾರಿಯಲ್ಲಿ ಬಿರುಗಾಳಿ ಎದ್ದು ಹಡಗು ತಲೆಕೆಳಗಾಗಲು ಅವನು ಹೇಗೋ ದಡವನ್ನು ಸೇರಿಕೊಂಡನು. ಅವಳು ತನ್ನ ಜೀವ ಉಳಿಸಿ ದಡಕ್ಕೆ ತಂದ ನಾವಿಕನಾದ ಸಾಗರವೀರನ ಕೈ ಸೇರಿದಳು. ಚಾರಿತ್ರ್ಯ ಕೆಟ್ಟ ಮೇಲೆ ತಗ್ಗೇನು ತಿಟ್ಟೇನು. ಅವನೊಡನೆ ಇರುತ್ತಾ ಒಂದು ದಿನ ವಿಜಯವರ್ಮನೆಂಬ ಸುಂದರನಾದ ಕ್ಷತ್ರಿಯ ಕುಮಾರನನ್ನು ನೋಡಿ ಅವನ ವಶಳಾದಳು. ಮತ್ತೊಂದು ದಿನ ಆ ಊರಿನ ರಾಜನಾದ ಸಾಗರವರ್ಮನು ಆನೆಯ ಮೇಲೆ ಕುಳಿತು ಆ ಮಾರ್ಗವಾಗಿ ಹೋಗುತ್ತಿರಲು ಅವಳು ಮಹಡಿಯ ಮೇಲೆ ನಿಂತು ನೋಡುತ್ತಾ ಮಾಮಟಿಗನನ್ನು ಕುರಿತು, ಅಯ್ಯ, ನಾನು ಎಂದೂ ಆನೆಯ ಮೇಲೆ ಕುಳಿತಿಲ್ಲ, ಅದರ ಸುಖ ಹೇಗಿರುತ್ತದೆಯೋ ನೋಡೋಣ, ಸ್ವಲ್ಪ ಕೂರಿಸುತ್ತೀಯಾ ಎಂದು ಕೇಳಿದಳು. ಅವನು ರಾಜನ ಮುಖವನ್ನು ನೋಡಲು ರಾಜನು ಆನೆಯನ್ನು ಆ ಮನೆಯ ಹತ್ತಿರಕ್ಕೆ ಬಿಡು ಎಂದನು. ಅದರಂತೆ ಅವನು ಆನೆಯನ್ನು ಮನೆಯ ಹತ್ತಿರಕ್ಕೆ ತರಲು ಅವಳು ರಾಜನ ತೊಡೆಯ ಮೇಲಕ್ಕೆ ಹಾರಿ ಹೆದರಿದವಳಂತೆ ಅವನನ್ನು ತಬ್ಬಿ ಹಿಡಿದುಕೊಂಡಳು. ಅವನಿಗೆ ಪರಮ ಸಂತೋಷವಾಯಿತು. ಮನೆಗೆ ಕರೆದುಕೊಂಡು ಹೋಗಿ ಅವಳ ವೃತ್ತಾಂತವನ್ನು ತಿಳಿದು ಅವಳನ್ನು ಮಹಾರಾಣಿಯನ್ನಾಗಿ ಮಾಡಿಕೊಂಡನು. ವಿಜಯವರ್ಮನು ರಾಜಭೃತ್ಯರೊಂದಿಗೆ ಹೋರಾಡಿ ದೇಹ ಬಿಟ್ಟನು. ಅಂತೂ ಅನಂಗಪ್ರಭೆಯು ಕೊನೆಗೆ ಸಾಗರವರ್ಮನಲ್ಲಿ ಸ್ಥಿರವಾಗಿ ನಿಂತಳು. ಅವನಿಂದ ಅವಳಲ್ಲಿ ಸಮುದ್ರವರ್ಮನೆಂಬ ಮಗನಾದನು. ಅವನು ಪ್ರಾಪ್ತ ವಯಸ್ಕನಾಗಲು ರಾಜನು ಅವನಿಗೆ ಯುವರಾಜ ಪಟ್ಟ ಕಟ್ಟಿ ಕಮಲವತಿ ಎಂಬ ಹುಡುಗಿಯನ್ನು ಮದುವೆ ಮಾಡಿದನು. ಅವನು ಶೂರನೆನಿಸಿಕೊಂಡು ಪರರಾಯರನ್ನು ಗೆದ್ದು ಬರಲು ರಾಜನು ಅವನಿಗೆ ರಾಜ್ಯ ಒಪ್ಪಿಸಿ ಹೆಂಡತಿಯೊಡನೆ ಪ್ರಯಾಗಕ್ಕೆ ತಪಸ್ಸಿಗಾಗಿ ಹೊರಟು ಹೋದನು. ಅಲ್ಲಿ ತಪಸ್ಸಿನಿಂದ ಈಶ್ವರನನ್ನು ಮೆಚ್ಚಿಸಲು ಅವನು ಪ್ರಸನ್ನನಾಗಿ ಕನಸಿನಲ್ಲಿ ಬಂದು, ಅಯ್ಯ, ನೀನೂ ಈ ಅನಂಗಪ್ರಭೆಯೂ ನಾಳೆ ವಿದ್ಯಾಧರರಾಗಿ ನಿಮ್ಮ ಲೋಕಕ್ಕೆ ತೆರಳುವಿರಿ ಎಂದನು. ಅನಂಗಪ್ರಭೆಗೂ ಹಾಗೇ ಕನಸಾಯಿತು. ತನ್ನ ಪೂರ್ವಜನ್ಮ ಸ್ಮರಣೆಯಾಗಿ ಅದನ್ನು ಗಂಡನಿಗೆ ಹೇಳಿದಳು. ಅಷ್ಟು ಹೊತ್ತಿಗೆ ಅವಳ ತಂದೆಯಾದ ಸಮರದೇವನು ಅಂತರಿಕ್ಷದಿಂದ ಅಲ್ಲಿಗೆ ಇಳಿದು ಬಂದನು. ಇಬ್ಬರೂ ನಮಸ್ಕಾರ ಮಾಡಲು ಅವನು, ಮಗಳೇ, ನೀನು ಈ ಒಂದು ಜನ್ಮದಲ್ಲಿ 8 ಜನ್ಮಗಳ ದುಃಖವನ್ನು ಅನುಭವಿಸಿದೆ. ಈಗೋ ವಿದ್ಯೆಗಳನ್ನು ಹಿಡಿ ಎಂದು ಹೇಳಿ ಸಾಗರವರ್ಮನನ್ನು ಕುರಿತು, ಅಯ್ಯ, ನೀನು ಮದನಪ್ರಭ, ನಿನ್ನನ್ನು ಇವಳು ವಿದ್ಯಾಧರಿಯಾಗಿಯೇ ಮದುವೆ ಮಾಡಿಕೊಳ್ಳಬೇಕಾಗಿತ್ತು. ಆಗವಲ್ಲದೆ ಹೀಗೆ ಮನುಷ್ಯಲೋಕದಲ್ಲಿ ಮಾಡಿಕೊಂಡಳು ಎಂದನು. ಅವನಿಗೂ ಪೂರ್ವಜನ್ಮ ಸ್ಮರಣೆ ಬಂತು. ಎಲ್ಲರೂ ಆಕಾಶಕ್ಕೆ ಹಾರಿ ವೀರಪುರಕ್ಕೆ ಹೋದರು. ಅಲ್ಲಿ ಸುಖವಾಗಿದ್ದರು. ಗೋಮುಖನು ಹೇಳಿದ ಈ ಕಥೆಯನ್ನು ನರವಾಹನದತ್ತನೂ ಅಲಂಕಾರವತಿಯೂ ಕೇಳಿ ತುಂಬ ಸಂತೋಷಪಟ್ಟರು. ತರಂಗ 3. ಮತ್ತೊಂದು ದಿನ ಅಲಂಕಾರವತಿಯೊಂದಿಗೆ ಕುಳಿತಿದ್ದ ನರವಾಹನದತ್ತನನ್ನು ಕಂಡು ಮರುಭೂತಿಯು, ದೇವ, ಪಾಪ, ಈ ಕಾರ್ಪಟಿಕನು ಒಂದು ತುಂಡು ಚರ್ಮ ಸುತ್ತಿಕೊಂಡು ಜುಟ್ಟು ಜಟೆ ಹೊಸೆದುಕೊಂಡು ಮೈಯೆಲ್ಲ ಧೂಳಾಗಿ ಕೃಶವಾಗಿ ಹಗಲೂ ರಾತ್ರಿಯೂ ಚಳಿಯೆನ್ನದೆ ಬಿಸಿಲೆನ್ನದೆ ಸಿಂಹದ್ವಾರದಲ್ಲಿ ಕಾದಿರುತ್ತಾನೆ. ಅವನ ಮೇಲೆ ಏಕೆ ನಿನಗೆ ಇನ್ನೂ ದಯೆ ಬರದು? ಸಕಾಲದಲ್ಲಿ ಕೊಟ್ಟ ಕಾಸು 1 ಕೋಟಿಗೆ ಸಮಾನ. ಕಾಲವಲ್ಲದ ಕಾಲದಲ್ಲಿ ಎಷ್ಟು ಕೊಟ್ಟರೇನು ಸಾರ್ಥಕ? ಆದ್ದರಿಂದ ಅವನು ಪ್ರಾಣ ಬಿಡುವುದಕ್ಕಿಂತ ಮುಂಚೆಯೇ ಅವನ ಮೇಲೆ ಕೃಪೆ ತೋರು ಎಂದನು. ಗೋಮುಖನು ಆ ಮಾತನ್ನು ಕೇಳಿ, ಮರುಭೂತಿ ಹೇಳಿದ್ದೇನೋ ಸರಿಯೇ, ಆದರೆ ಇದರಲ್ಲಿ ಮಹಾರಾಜನ ತಪ್ಪೇನೂ ಇಲ್ಲ.
ಏಕೆಂದರೆ ಪ್ರಭು ಕೊಡಬೇಕೆಂದರೂ ತೆಗೆದುಕೊಳ್ಳುವವನ ಪಾಪ ಕಳೆದು ಹೋಗುವವರೆಗೂ ಅವನಿಗೆ ಕೊಡುವುದು ಸಾಧ್ಯವಾಗುವುದಿಲ್ಲ. ಪಾಪ ಕಳೆದರೆ ಬೇಡವೆಂದರೂ ಈಶ್ವರನು ಕೊಟ್ಟೇ ಕೊಡುತ್ತಾನೆ. ಇದೆಲ್ಲ ಕರ್ಮಾಧೀನ ಎಂದು ಈ ಕಥೆಯನ್ನು ಹೇಳಿದಳು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.